ಓಯ್ ನೀಕೆ ಶುಗರ್ ಕಾಯಿಲೆ ಇದ್ದ ಚಿಂತೆ ಮಾಡಿ. ಶುಗರ್ ಇದ್ದೋಳು ನಿಂಗೆ ಚಿಂತೆ ಮಾಡಿಬಿಟ್ರೆ ಬಿ ಪಿ ಬತ್ತು. ಮತ್ತೆ ಇನ್ನು ಕೆಲವು ಜನಕ್ಕೆ ಬಿ ಪಿ ಕಾಯ್ದೆ ಇರ್ತು. ತನಗೆ ಬಿ ಪಿ ಇದ್ದೋಳು ಚಿಂತೆ ಮಾಡ್ತಾ ಶುಗರ್ ಬಂದ್ಬಿಡ್ತು. ಹಾಗಾಗಿ ನಿಂಗೆ ಚಿಂತೆ ಮಾಡಿ ನಾನು ಹೇಳ್ತೀನಿ, ನಿಮ್ದು ಶುಗರು ಬಿ ಪಿ ಎಲ್ಲವ ಕರೆಕ್ಟ್ ಕಂಟ್ರೋಲ್ ಇಪ್ಪಂಗೆ ಹೆಂಗೆ ಹೇಳಿ ಕರೆಕ್ಟ್ ಒಂದು ಸಲಹೆ ಕೊಡ್ತೀನಿ, ನಿಮಗೆ ಸರಿಯಾದ ಸಜೆಷನ್ ಕೊಡ್ತೀನಿ. ನಿಂಗೆ ಇದು ವಿಡಿಯೋ ನಿಂಗೆ ಕಡೆಯವರಿ ನೋಡಿ. ಮತ್ತೆ ಯಾವಳು ಮನುಷ್ಯ ನೋಡಿ, ಅಯ್ಯೋ ಆಚೆ ಮನೆಯವು ಎಷ್ಟು ಶ್ರೀಮಂತರು, 9 ಕೋಟಿ ರೂಪಾಯಿ ಇದ್ದು, ಅಯ್ಯೋ ತನ್ನ ಹತ್ರ ಇಲ್ಲೇ ಹೇಳಿ ನಿಂಗೆ ತಲೆ ಬಿಸಿ 9 ಕೋಟಿ ರೂಪಾಯಿ ಇದ್ದು ನಿಂಗೆ ಕೊಡೋದು ಮತ್ನ. ಅವ್ನು ದೊಡ್ಡ ಮನುಷ್ಯ ಆದ್ರೆ ಅವನ ಹತ್ರ ಇರ್ತೋ. ಯಾರೋ ನಮಗೆ ಕಷ್ಟ ಕಾಲದಲ್ಲಿ ಯಾರೋ ನಮಗೆ ಕೊಡೋ ಬರ್ತಾರೆ. ನಮ್ಮ ಹತ್ರ ಇದ್ದಷ್ಟರಲ್ಲಿ ನಾವು ಖುಷಿ ಪಡ. ಅಯ್ಯೋ ಅವ್ರ ಮನೇಲೆ KG ಗಟ್ಟಲೆ ಬಂಗಾರ ಇದ್ದು, ಅಯ್ಯೋ ನಮ್ಮ ಹತ್ರ ಎಂಥದ್ದು ಇಲ್ಲೇ. ನಮ್ಮ ಹತ್ರ ಒಂದು 5-10 ತೊಲೆ ಇದ್ದಿದ್ರಲ್ಲ ಅದ್ರಲ್ಲೇ ಖುಷಿ ಪಡಿ. ಆ KG ಗಟ್ಟಲೆ ಬಂಗಾರ ಇದ್ದವಕ್ಕೆ ಯಾವಾಗಲೂ ಜೀವದ ಭಯ ಅವಕ್ಕೆ. ಎದಕ್ಕೆ ಕಳ್ಳರ ಬಪ್ಪದು ದೊಡ್ಡ ದೊಡ್ಡ ರಾಶಿ ಬಂಗಾರ ಇದ್ದಾರೆ ಮನೆ ಬತ್ತಾ, ಸಣ್ಣ ಪುಟ್ಟ ಬಂಗಾರ ಮನೆಗೆ ವರ್ಕೌಟ್ ಆಗ್ತಿಲ್ಲ ಅವು. ಹಾಗಾಗಿ ಅವು KG ಗಟ್ಟಲೆ ಬಂಗಾರ ಇದ್ರು ಅವು ಟೆನ್ಷನ್ ಇರ್ತವೆ. ಹಂಗಾಗಿ ನಿಮ್ಗೆ ತಿದ್ದಿದ್ರಲ್ಲಿ ಖುಷಿ ಪಡಿ. ಸುಮ್ಮನೆ ಆಚೆ ಮೇಲೆ ಅಷ್ಟಿದ್ದು ಈಚೆ ಇದ್ದೋರ್ಕೊಂಡು ಈಗ ಮಾಡಿ ಹಿಂಗೆ ನಾನು ಹೇಗೆ ಸರಿಯಾದ ಸಲಹೆ ಕೊಡ್ತೀನಿ. ಈ ವಿಡಿಯೋ ನಿಂಗೆ ಕಡೆವರಿ ನೋಡಿ, ಶುಗರು ಬಿ ಪಿ ಎಲ್ಲ ಹ್ಯಾಂಗೆ ಕಂಟ್ರೋಲ್ ಇಟ್ಕೊಳ್ಳೋ ಸಲಹೆ ಸರಿಯಾಗಿ ಕೊಡ್ತೀನಿ. ನಿಂಗೆ ಕಡೆವರೆಗೆ ವಿಡಿಯೋ ನೋಡಿ ಗೊತ್ತಾಗ್ತಾ ಅವಾಗ. ಇನ್ನು ದಪ್ಪಿದ್ದೋಗಿ ಶುಗರ್ ಬತ್ತು, ಬಾರೀಕಿದ್ದೋಕೆ ಶುಗರ್ ಬತ್ತಿಲ್ಲ, ಅದೆಲ್ಲ ಸುಳ್ಳೆಯ. ವ್ಯಾಯಾಮ ಮಾಡಿದವಕ್ಕೂ ಶುಗರ್ ಬತ್ತು, ವ್ಯಾಯಾಮ ಮಾಡದೆ ಹೋದವಕ್ಕೂ ಶುಗರ್ ಬತ್ತು, ದಪ್ಪಿದ್ದವಕ್ಕೂ ಬತ್ತು, ತೆಳು ಇದ್ದವಕ್ಕೂ ಬತ್ತು, ಎಲ್ಲರಿಗೂ ಬರ್ತದೆ ಶುಗರ್. ಒಳಗೆ ಈಗ ಶುಗರು ಬಿ ಪಿ ಹೇಳೋದು ಕಾಮನ್ ಕಾಯಿಲೆ ಅದು. ಅದಕ್ಕೆ ವಯಸ್ಸಿನಿದಿಲ್ಲ. ಈಗ 30 ವರ್ಷಕ್ಕೆ ಶುಗರು ಬಿ ಪಿ ಬಂತು. ಅದಕ್ಕಾಗಿ ಚಿಂತೆ ಒಳ್ಳೆ ಬಂದಾಗ ನೀನು ಅದನ್ನು ಹ್ಯಾಂಗ್ ಕಂಟ್ರೋಲಲ್ಲಿ ಇಟ್ಕೊಳ್ಳವು ಹೇಳೋದನ್ನ ನಾನು ಏಕೆ ಮುಂದೆ ಸಲಹೆ ಕೊಡ್ತೀನಿ. ಈ ವಿಡಿಯೋ ನಿಂಗೆ ಕಡೆವರಿ ನೋಡಿ ನಿಂಗ ಗೊತ್ತಾಯ್ತಾ. ಆದಷ್ಟು ತಲೆ ಬಿಸಿ ಮಾಡಿ ಕೇಳಿದೆ. ಈಗ ಹಾಗಾದ್ರೆ ಎನ್ನ ಉತ್ತಮ ಸಲಹೆ ಏನಪ್ಪಾ ಕೇಳಿದ್ರೆ, ನೀಕೆ ಹತ್ತಿರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಯಾವ್ದಾರು ಇದ್ರೆ ಅಲ್ಲಿ ಹೋಗಿ, ಅಲ್ಲಿ ನೀವು ಪ್ರತಿ ತಿಂಗಳ ಹೋಗಿ ಉಚಿತವಾಗಿ ಅಲ್ಲಿ ಶುಗರ್ ಟೆಸ್ಟು ಮತ್ತು ಬಿ ಪಿ ಟೆಸ್ಟು ಎರಡೂ ಮಾಡ್ತಾರೆ. ಎಷ್ಟಿದ್ದು ಹೇಳ್ತಾವೆ. ಡಾಕ್ಟ್ರ್ ಹತ್ರ ನಿಮ್ಗೆ ಕೇಳಿ, ಡಾಕ್ಟ್ರು ನೋಡ್ತರು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಶುಗರ್ ಇದ್ದು, ಕಡಿಮೆ ಪ್ರಮಾಣ ಬಿ ಪಿ ಇದ್ದೋಳಾದರೆ ಸ್ವಲ್ಪ ಕಡಿಮೆ ಡೋಜಿನ ಔಷಧಿ ಬರೀತು. ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೋಳಾದರೆ ಹೆಚ್ಚಿನ ಡೋಸ್ ಬರೀತು. ನೀವು ಅದನ್ನು ಕ್ರಮಬದ್ಧವಾಗಿ ಗುಳಿಗೆ ತಗೊಳ್ಳಿ, ಚಿಂತೆ ಮಾಡಿ. ಶುಗರ್ ಗುಳಿಗೆ ಹೇಳಿದ್ರೆ ಶುಗರ್ ಗುಳಿಗೆ ತಗೊಳ್ಳಿ, ಬಿ ಪಿ ಗುಳಿಗೆ ಹೇಳಿದ್ರೆ ಬಿ ಪಿ ಗುಳಿಗೆ ತಗೊಳ್ಳಿ, ಆರಾಮಾಗಿರಿ. ತೊಂದರೆ ಎಂಥದ್ದು, ಸುಮ್ಮನೆ ನಾವು ಇದಿದ್ದು ತಲೆ ಬಿಸಿ ಮಾಡ್ಕೊ ಅವಶ್ಯಕತೆ ಇಲ್ಲ. ಹೆಂಗೆ ಏನು ಉಪಯುಕ್ತ ಸಲಹೆ ಕೆಡಿಸ್ತು ಅಲ್ದ ಎಂತ ಕಮೆಂಟಲ್ಲಿ ಹೇಳಿ.